ಕಡೆಯಿಂದ ನೀವೆಲ್ಲೋ ಒಂದು ಫೋಟೋ ಪೋಸ್ಟ್ ಮಾಡಿದಾಗ ಆತರ ನಿಮ್ಗೆ ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಚುಡಾಯಿಸೋ ತರ ಆಗ್ಲಿ ಯಾವ್ದಾದ್ರು ಅವರು ಸಹ ಈ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಪ್ರಸಂಗಗಳಲ್ಲಿ ಗೋಳಿಗಾಡಿ ಮೇಳದಲ್ಲಿ ಹೆಚ್ಚಾಗಿ ಹೊಸ ಪ್ರಸಂಗಗಳಾಗುತ್ತದೆ. ಪೌರಾಣಿಕ ಅದನ್ನೆಲ್ಲ ಹೇಗ್ ನೆನ್ಪಿಟ್ಕೋತೀರಿ? ಖಂಡಿತ ಈಗ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನ ನೆನ್ಪಿಟ್ಕೊಂಡು ತುಂಬಾ ಹೆಸರು ತಂದ್ಕೊಟ್ಟಿದ್ದು ಅಂತಂದ್ರೆ ಯಾವ್ದು ಅಂತ? ಇವತ್ತು ಮಾಡ್ತಿದ್ದೆ ಹಾರಾಟ ಎಲ್ಲ ಮಾಡಿ ಅಬ್ರೆಲ್ಲ ಬೇಕಿತ್ತಲ್ಲ ರಕ್ಕ ಅದು ಮಳೆಗಾಲದಲ್ಲಿ ಯಕ್ಷಗಾನ ಚಿಕ್ಕ ಮೇಳ, ಮನೆ ಮನೆಗೆ ಯಕ್ಷಗಾನ ಅಂತ ಒಂದು ಈಗ ನಡೀತಾ ಇದೆ. ಖಂಡಿತ ಇದು ಅದನ್ನು ಗೌರವಿಸ್ತಾರೆ ಅಂತ ಹೇಳಿದ ಕಾರಣ ಅದೇ. ಮಳೆ ಬೆಳೆಗೂ ಪೇಮೆಂಟ್ ಅಂತೇಳಿ ನಾನೇ ನಡೆಸುದು, ಮತ್ತೊಂದು ತಂಡ ನಮ್ಮ ಅಣ್ಣ ರಾಜೇಶ್ ಮೋದಿ ಅವ್ರು ನಡೆಸ್ತಾರೆ. ಇಲ್ಲ ಹೇಳ್ಬಾರ್ದು, ನನ್ನ ಬಾಯಿಂದ ಬರ್ಬಾರ್ದು. ಅದಕ್ಕಾಗಿ ಯಕ್ಷಗಾನ ಮತ್ತೆ ಹೇಳ್ಬೇಕಂದ್ಕೊಳ್ಳೆ ಒಂದು ಸೈಡು ಬಲವೇ ಇಲ್ಲ ಆಗಿತ್ತು, ಸ್ವಲ್ಪ ಬಾಯೆಲ್ಲ ಸ್ವಲ್ಪ ಭಾರಿ ಆಗಿತ್ತು. ಪ್ರಾರ್ಥನೆ ಮಾಡಿದ ಕೂಡಲೇ ಕಮಲಾಶಿಲೆ ಅಮ್ಮ ಮತ್ತೆ ಪಂಜುರ್ಲಿ ಇವ ಯಕ್ಷಗಾನ ಎಲ್ಲೋದ್ರೂ ಕುಣಿತಾ ಇದ್ದೆ ಅಂತ ಹುಚ್ಚಿಡಿತದ ಮರೆಯ ಅಂತ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಈ ಚಾನೆಲ್ ಕಲಾವಿದರನ್ನ ಮತ್ತೆ ಕಲಾವಿದರ ಅಳಲೇನಿದೆ ಹೆಣ್ಣು ವರ್ಷದಲ್ಲಿ ಇರ್ತೀರಿ. ಆ ಸಮಯದಲ್ಲಿ ನಿಮ್ಮ ಸಹಪಾಠಿಗಳಾಗ್ಲಿ ಹೊಸಬ್ರು ಹೊರಗಡೆಯಿಂದಾಗ್ಲಿ ಇಲ್ಲ ಬೇರೆ ಕಡೆಯಿಂದ ನೀವೆಲ್ಲೋ ಒಂದು ಫೋಟೋ ಪೋಸ್ಟ್ ಮಾಡಿದಾಗ ಆತರ ನಿಮ್ಗೆ ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಚುಡಾಯಿಸೋ ತರ ಆಗ್ಲಿ ಯಾವ್ದಾದ್ರು ಆಗಿತ್ತ? ಆಗಿತ್ತು. ಒಂದೊಮ್ಮೆ ಫೋನ್ ಮಾಡಿದ್ರು, ಫೋನ್ ಮಾಡಿ ಒಂದು ನನ್ನ ನಂಬರ್ ಹೇಗೆ ಸಿಕ್ತು ಗೊತ್ತಿಲ್ಲ, ಇದು ಮಾಡಿ ಗ್ರೂಪ್ಗಳಲ್ಲೆಲ್ಲ ಇರ್ತದೆ ನಮ್ಮ ಕಲಾವಿದರು ಅಂತ ಹೇಳಿದ್ರೆ ಕಲಾವಿದರ ಗ್ರೂಪ್ಗಳಿರ್ತದೆ. ಆ ಗ್ರೂಪಲ್ಲಿ ಒಬ್ರು ಫೋನ್ ಮಾಡಿ ಶ್ರೀಪಾತ್ರಧಾರಿ ಎಲ್ಲ ನೀವು? ಹೌದು. ಒಂದೊಮ್ಮೆ ಹೀಗೆ ರೂಮಿಗೆ ಬರ್ತೀರಾ ಅಂತೇಳಿ ಕೇಳಿದ್ದುಂಟು. ಆವಾಗ ನಾನು ಹೇಳಿದ್ದೆ, ನೀವು ಹಾಗೂ ತಪ್ಪು ತಿಳ್ಕೊಳ್ಬೇಡಿ, ಶ್ರೀಪಾತ್ರಧಾರಿ ಕೂಡಲೇ ಸೀರೆ ಉಟ್ಟವರು ಬಿಟ್ರೆ ಆ ರೀತಿ ಕೆಲಸ ಮಾಡುವವರೆಲ್ಲ ನೇರವಾಗಿ ಹೇಳಿದ್ದೆ ನಾನು. ಈ ತರ ಅನುಭವ ಆಗಿದೆ, ಖಂಡಿತ ಆಗಿದೆ, ಅನುಭವ ಆಗಿದೆ. ಈಗ ಮತ್ತೆ ನೀವು ಮೇಳಕ್ಕೆ ಬಂದ್ಮೇಲೆ ಈ ಹೊಸ ಮೇಳದಲ್ಲಿ ಈಗ 15 ವರ್ಷನೂ 13 ವರ್ಷ ಆಯ್ತು, ಈಗ 12 ವರ್ಷದಿಂದ ಗೋಲಿಗಡಿ ಮೇಳದಲ್ಲೇ ಇದ್ದೀರಿ. ಅಲ್ಲಿ ನಿಮ್ಮ ಸಹಪಾಠಿಗಳ ಜೊತೆ ಯಾವ್ಯಾವ ಪಾತ್ರ ಮಾಡಿದ್ದೀರಿ? ಅಲ್ಲಿ ನಾನು ಶ್ರೀಪಾತ್ರಗೂ ಮಾಡಿದ್ದು ಹೆಚ್ಚಾಗಿ. ಮೀನಾಕ್ಷಿ, ಮತ್ತೆ ಪದ್ಮಗಂಧಿನಿ, ಮತ್ತೆ ಪ್ರಭಾವತಿ, ಪ್ರಮೀಳೆ, ಮದನಾಕ್ಷಿ ತಾರಾವಳಿ. ಮತ್ತೆ ಹೊಸ ಪ್ರಸಂಗಗಳಲ್ಲಿ ಗೋಳಿಗಾಡಿ ಮೇಳದಲ್ಲಿ ಹೆಚ್ಚಾಗಿ ಹೊಸ ಪ್ರಸಂಗಗಳಾಗುತ್ತದೆ, ಪೌರಾಣಿಕ ಪ್ರಸಂಗಗಳು ಆಗುತ್ತದೆ ತುಂಬಾ. ಆದರೆ ಈಗ ಒಂದು ಜನರೇಷನಿಗೆ ಸರಿಯಾಗಿ ಹೊಸ ಪ್ರಸಂಗಗಳು ಕೇಳ್ತಾರೆ. ಹಾಗಾಗಿ ಗೋಳಿಗಾಡಿ ಮೇಳದಲ್ಲಿ ತುಂಬಾ ಹೊಸ ಪ್ರಸಂಗಗಳಲ್ಲಿ ಕೆಲವು ವೇಷಗಳು ಮಾಡಿದ್ದೇನೆ. ತುಂಬಾ ಪ್ರಸಂಗಗಳಿವೆ. ದಿನೇಶ್ ವರ್ಲ್ಡ್ ಕೊಡಗೂರು ಅಂತೇಳಿ ಅವ್ರ ಪ್ರಸಂಗಗಳಲ್ಲಿ ಪ್ರಥಮವಾಗಿ ಗೋಳಿಗಡ್ಡಿಗೆ ಹೋದಾಗ ನನಗೆ ಮಾಯದ ಗೆಜ್ಜೆ ಅಂತೇಳಿ ಒಂದು ಪ್ರಸಂಗ, ಅದರಲ್ಲಿ ಗೆಜ್ಜೆ ಪಾತ್ರ ಮಾಡಿದ್ವಿ. ಅದು ತುಂಬಾ ಒಂದು ಫೇಮ್ ತಂದ್ಕೊಟ್ಟಿದೆ ನನಗೆ. ಹೌದು, ಎಲ್ಲರೂ ಬಂದು ಮಾತಾಡ್ತಿದ್ರು. ಅದು ಬಹಳ ಖುಷಿ, ಹೊಸ ಪ್ರಸಂಗ ಅಲ್ಲ. ಹಾಗಾಗಿ ನಾವೇನೋ ಒಂದು ದಾರಿ ಮಾಡಿರ್ತೇವೆ ಅದೇ ಹಾಗೆ. ಈಗ ಪಾತ್ರಗಳು ಪ್ರತಿದಿನನೂ ಬೇರೆ ಬೇರೆನೆ ಇರುತ್ತಾ? ಇನ್ನು 6 ತಿಂಗಳು ಪ್ರತಿದಿನನೂ ಅದೇ ಆಟ ಅದೇ ಪ್ರಸಂಗಗಳು ಇರುತ್ತಾ? ಅಂದ್ರೆ ಹೊಸ ಪ್ರಸಂಗ ಅಂತ ಹೇಳಿದ್ರೆ ಈಗ ಇಂತಿಷ್ಟು ಒಂದು 100 ಪ್ರಯೋಗ ಮಾಡ್ತಾರೆ. ಅಂದ್ರೆ ಒಳ್ಳೆ ಕತೆ ಆಯ್ದು 2-3 ಪ್ರಸಂಗ ಇದ್ರೆ ಅದ್ರಲ್ಲಿ ಒಂದು ಪ್ರಸಂಗ ಆಯ್ಕೆ ಮಾಡಿಕೊಂಡು ಎಲ್ಲ ಕಲಾವಿದರ ಸಮಷ್ಟಿಯಲ್ಲಿ ಒಂದು ಒಳ್ಳೆ ಪ್ರಯೋಗ ಕಾಣ್ತದೆ. ಅಂದ್ರೆ ಒಳ್ಳೆ ಸನ್ನಿವೇಶಗಳು, ಜನರಿಗೆ ಮನ ಮುಟ್ಟುವಂತೆ ಅಂತ ಸನ್ನಿವೇಶಗಳಿದ್ರೆ ಆ ಪ್ರಸಂಗವೇ 100 days ಓಡುದಿರ್ತದೆ. ಆವಾಗ ಮಧ್ಯದಲ್ಲಿ ಅಪರೂಪಕ್ಕೆ ಒಂದು 2-3 ಪೌರಾಣಿಕ ಪ್ರಸಂಗ ಆದ್ರೆ 100 ದಿವಸವೂ ಹೊಸ ಪ್ರಸಂಗವೇ ಆಗುತ್ತದೆ. ಆ ರೀತಿ ಅದರಲ್ಲಿ ಹೊಸ ಪ್ರಸಂಗದಲ್ಲಿ ಇರುವಂತಹ ಪಾತ್ರಗಳೇ ಮಾಡಬೇಕಾಗ್ತದೆ, ಅನಿವಾರ್ಯ. ಮತ್ತೆ ಪೌರಾಣಿಕ ಪ್ರಸಂಗ ಬಂದಾಗ ಖಂಡಿತ ವೇಷಗಳ ಬದಲಾಗುತ್ತದೆ. ಲೀಸ್ಟ್ ಮಾಡಿರ್ತಾರೆ, ಇಂಥ ಪಾತ್ರ ಅಂತೇಳಿ ಆಯ್ಕೆ ಮಾಡಿರ್ತಾರೆ, ಆ ವೇಷವನ್ನೇ ಮಾಡಬೇಕು. ಆಯಾಯ ಜಾಗದವರು ಅಂತಂತ ವೇಷಗಳು ಮಾಡ್ಬೇಕಂತ ಉಂಟು. ಈ ವೇಷ ಪ್ರತಿದಿನ ಬದಲಾದಂಗೆ ಅದ್ರ ಪದ್ಯ ಆಗ್ಲಿ ಭಾಷಣ ಆಗ್ಲಿ ಅದ್ರ ಮಾತುಕತೆ ಆಗ್ಲಿ ಬದಲಾಗೆ ಆಗುತ್ತೆ. ಖಂಡಿತ ಹೌದು. ವೇಷ ಈಗ ಒಂದು
ಮೀನಾಕ್ಷಿ ಮಾಡಿದಾಗ ಅವರು ತಂದೆ ತಾಯಿಯ ಹೆಸರನ್ನೇ ಹೇಳ್ಬೇಕು. ಹ್ಮ್. ಮತ್ತೆ ನೆನಪು ಬಿಟ್ಟು ಬೇರೆ ಹೆಸರು ಹೇಳುವಾಗೆ ಇಲ್ಲ. ಅದೇ ಅದನ್ನೆಲ್ಲ ಹೇಗ್ ನೆನ್ಪಿಟ್ಕೋತೀರಿ? ಖಂಡಿತ ಅದು ಈಗ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನ ನೆನ್ಪಿಟ್ಕೊಂಡು ಹೌದು. ಮುಂಚೆ ಎಲ್ಲ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದನ್ನ? ಮೊದಲು ಬರದೆ ಈ ಸಂಘದಲ್ಲಿ ಸಂಸ್ಥೆಗಳಲ್ಲಿ ವೇಷ ಮಾಡುವಾಗ ಅದನ್ನ ಬರೆದು ಬಾಯಿ ಹೆಲ್ಪ್ ಮಾಡಿ ಮಾತಾಡ್ತಿದ್ವಿ. ಈಗ ಹಾಗಲ್ಲ. ಈಗ ಅಂತ ಹೇಳಿದ್ರೆ ಪ್ರಸಂಗ ಈಗ ನೋಡಿಯೋ ಹಿರಿಯ ಕಲಾವಿದರ ಹತ್ರ ಕೇಳಿಯೋ ನಾವು ವೇಷಗಳನ್ನು ಮಾಡುವಂಥದ್ದು. ಆ ಪಾತ್ರ ಪೋಷಣೆ ಮಾಡುವಾಗ ತಂದೆ ತಾಯಿ ಹೆಸರು, ಊರಿನ ಹೆಸರು, ಆ ಪಾತ್ರದ ಹೆಸರು ಅದೆಲ್ಲವೂ ಖಂಡಿತ ಅವರ ಪೂರ್ವಜರ ಹೆಸರು ಎಲ್ಲವೂ ತಿಳ್ಕೊಂಡು ವೇಷ ಮಾಡಬೇಕಂತ. ಅದು ಯಾವಾಗಾದ್ರೂ ತಪ್ಪಾಗಿದ್ದುಂಟ ನಿಮ್ಮ ಸ್ಟೇಜ್ ಮೇಲೆ ಡೈಲಾಗ್ ಹೇಳ್ಬೇಕಾದ್ರೆ? ಹೌದು, ತಪ್ಪಾಗಿದ್ದುಂಟು. ನಮ್ಮ ಎದುರಿನ ಪಾತ್ರಧಾರಿಗಳು ಆ ಪಕ್ಕನ ನೆನಪಾಗುತ್ತದಲ್ಲ ಎದುರು ಪಾತ್ರ ಹೋದ ಅಲ್ಲೇ ನಾವು ಮ್ಯಾನೇಜ್ ಮಾಡ್ತೀವಿ. ಹಾಗೆ ತಪ್ಪಾಗಿದ್ದುಂಟು. ತಪ್ಪಾಗಿದೆ. ಹೌದು, ಅದನ್ನ ಎದುರಿನ ಪಾತ್ರಗಳು ಅದೇ ಹೆಸರು ಹೇಳಿ ಇಂಥ ಊರಲ್ವಾ ಅಂತೇಳಿ ಹೇಳಿ ನಮ್ಮನ್ನ ತಗೊಂಡು ಹೋಗೋದು ಖಂಡಿತ ತಪ್ಪು ಆಗೋದು ಸಹಜ. ಅದು ಹಾಗೆ ಆಗ್ತದೆ ಖಂಡಿತ. ಮತ್ತೆ ಯಕ್ಷಗಾನದಲ್ಲಿ ಬರೀ ಕನ್ನಡವೇ ಮಾತನಾಡಬೇಕು ಅಂತ ಉಂಟು. ಯಕ್ಷಗಾನದ ಭಾಷೆ ಅಂತಿದೆ. ನಾವು ಮಾಮೂಲಿ ಏನ್ ಮಾತಾಡ್ತೇವೆ ಅದು ಮಾತಾಡಿದ್ರೆ ಆಗುದಿಲ್ಲ ಅಲ್ವಾ? ಯಕ್ಷಗಾನದ ಭಾಷೆಯಲ್ಲೇ ಮಾತಾಡಿದ್ರೆ ಬಹಳ ಒಳ್ಳೇದಂತೇಳಿ. ಮತ್ತೆ ಇಂಗ್ಲಿಷ್, ಆಂಗ್ಲ ಭಾಷೆಗಳನ್ನು ಬಳಸುವ ಹಾಗಿಲ್ಲ ಅಂತ ಕ್ರಮ ಉಂಟು. ಹಾಗಾಗಿ ಈ ಮೇಳಗಳಲ್ಲಿ ಟೆಂಟ್ ಮೇಳ ಅದೆಲ್ಲ ಇರುತ್ತೆ. ಯಾವ್ಯಾವ ತರ ಮೇಳಗಳಲ್ಲಿ ಮಾಡಿದ್ದೀರಾ? ನಾನು ಬಯಲಾಟ ಮೇಳದಲ್ಲೇ ಈಗ ಪ್ರಸ್ತುತ ಇರುವುದು. ಆದ್ರೆ ಟೆಂಟ್ ಮೇಳದಲ್ಲಿ ಅವಕಾಶ ಸಿಕ್ಕಿದೆ. ಕೆಲವು ಪ್ರದರ್ಶನದಲ್ಲಿ ನಾನು ಅವಕಾಶ ಸಿಕ್ಕಾಗ ವೇಷ ಮಾಡಿದ್ದೇನೆ. ಈಗ ಟೆಂಟ್ ಮೇಳದಲ್ಲಿ ಅಂತ ಹೇಳಿದ್ರೆ ಹೊಸ ಪ್ರಸಂಗದಲ್ಲೂ ವೇಷ ಮಾಡಿ ಗೊತ್ತಿದ್ದವರನ್ನೇ ಆಯ್ಕೆ ಮಾಡುದು. ಒಂದ್ಸಲ ಸಾಲಿಗ್ರಾಮ ಮೇಳದಿಂದ ಫೋನ್ ಬಂತು, ಕಲಾವಿದರೊಬ್ರು ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅಂತೇಳಿ, ಸಾಲಿಗ್ರಾಮ ಮೇಳದ ಪ್ರಧಾನ ಶ್ರೀಪಾದರಾದ, ಒಳ್ಳೆಯ ಪ್ರೀತಿಯಿಂದ ಕಲಾವಿದರನ್ನು ನೋಡಿಕೊಳ್ಳುವುದು, ಸಪೋರ್ಟ್ ಮಾಡುವುದು. ಅವರು ಪ್ರಧಾನ ಶ್ರೀವೇಶಧರಿಗಳು ನಂಗೆ ಕಾಲ್ ಮಾಡಿದ್ರು, ಹೈದರಾಬಾದಲ್ಲಿ ಯಕ್ಷಗಾನ ಉಂಟು ಅಂತ ಹೇಳಿದ್ರೆ ಅಲ್ಲಿಗೆ ಸ್ತ್ರೀ ಪಾತ್ರದ ವೇಷ ಮತ್ತೆ ಪುರುಷ ಪಾತ್ರ ಎರಡೂ ಮಾಡುವವರು ಬೇಕಿತ್ತಂತೆ. ಆವಾಗ ಅವರ ಸಹಪಾಠಿ ಕಲಾವಿದರ ಹತ್ರ ಹೇಳಿದಾಗ ಹರೀಶ್ ಜಪ್ತಿ ಅಂತೇಳಿ ಅವರಿಗೆ ನೆನಪಾದದ್ದು ನಾನು ಅಂದ್ರೆ ಪಾಂಡವರ ಒಡ್ಡೋಲಗ, ಕೃಷ್ಣನ ಒಡ್ಡೋಲಗ, ಬಣ್ಣ ಹೆಣ್ಣು ಬಣ್ಣ ಗಂಡು ಬಣ್ಣ ಒಡ್ಡೋಲಗ ಅಂತ ಮಾಡ್ತಾರೆ. ಅದೆಲ್ಲದೂ ಗೊತ್ತಿದ್ದವರಾಗಬೇಕು. ಬಾಲಗೋಪಾಲ ಅಂದ್ರೆ ಪ್ರಥಮವಾಗಿ ನಾವು ಪೂರ್ವರಂಗ ಅಂತ ಮಾಡ್ತೇವೆ, ಅದೆಲ್ಲ ಗೊತ್ತಿದ್ದವರಾಗಬೇಕು ಅಂತೇಳಿ. ಯಾಕಂದ್ರೆ ಹೈದರಾಬಾದಲ್ಲಿ ಯಕ್ಷಗಾನ ಬಹಳ ಸಪೋರ್ಟ್ ಮಾಡುವವರಿದ್ದಾರೆ, ಪ್ರೋತ್ಸಾಹಕರು. ಇವರು ಕೃಷ್ಣಮೂರ್ತಿ ಮಂಜರು ಅಂತೇಳಿ ಮಾರಣಕಟ್ಟೆ ಅವರು ಕರೆಸಿದ್ದು ಸಾಲಿಗ್ರಾಮ ಒಂದು ಟೀಮನ್ನ ಅಲ್ಲಿ ಹೈದರಾಬಾದಿಗೆ ಕರೆಸಿದ್ರು. ಆವಾಗ ಅವರು ಪೀಠಿಗೆ ಶ್ರೀವೇಷ ಪ್ರಥಮ ದಿವಸ ಒಂದು ಪೀಠಿಗೆ ಶ್ರೀವೇಷದ ಇದಾಗಬೇಕು, ಪ್ರದರ್ಶನ ಆಗಬೇಕು, ಪ್ರಾತ್ಯಕ್ಷಿಕೆ ನೋಡ್ಬೇಕಂತೇಳಿ. ಆವಾಗ ಜಪ್ತಿ ಹರೀಶ್ ಮತ್ತೆ ನಾವು ಸೇರಿ ಒಂದು ಪೀಠಿಗೆ ಶ್ರೀವೇಷದ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ವಿ. ಎರಡನೇ ದಿವಸ ಬಾಲಗೋಪಾಲ ಮಾಡಬೇಕು ಅಂತ ಇತ್ತು. ಆವಾಗ ಜಪ್ತಿ ಹರೀಶ್ ಅಣ್ಣ ನಾನು ಬಾಲಗೋಪಾಲ ಮಾಡಿ ತೋರಿಸಿದ್ವಿ. ಮತ್ತೆ ಮೂರನೇ ದಿವಸ ಪಾಂಡವರು ಒಡ್ಡೋಲ್ಗೂ ಮಾಡಿ ತೋರಿಸ್ಬೇಕು ಅಂತ ಹೇಳಿ. ಆವಾಗ ರಾಜೇಶ್ ಭಂಡಾರರು ಗುಣವಂತೆ, ಮತ್ತೆ ಅವರು ಹರೀಶ್ ಅಣ್ಣ ಇದ್ದಿದ್ರು, ಮತ್ತೆ ಕನ್ನಡ ದಿನೇಶ್ ಅಣ್ಣ, ಮತ್ತೆ ಕೆಲವು ಕಲಾವಿದರು ಇದ್ದಾರೆ. ಅವರೆಲ್ಲ ಸೇರಿ ಅಂದ್ರೆ ಅವರಿಗೆ ಉತ್ತರ ಕನ್ನಡದವರು ಕೆಲವರಿಗೆ ಪಾಂಡವರು ಒಡ್ಡೋಲ್ಗ ಅನ್ನು ಮೊದಲು ಪ್ರಥಮವಾಗಿ ಇದ್ದವ್ರೆ, ಅವರು ಅನುಭವಿ ಕಲಾವಿದರು ಎಲ್ಲರೂ. ಆದ್ರೆ ಈಗ ಮೊದಲು ಕಲ್ತಿದ್ ಪಾಂಡವರು ಹೀಗೆ ಕ್ರಮ ಉಂಟಲ್ಲ, ನಾವು ಅವ್ರ ಕಲ್ತಾದ್ಮೇಲೆ ಕಲ್ತದ್ದು ನಮ್ಗೆ ಸರಿಯಾಗಿ ಸ್ವಲ್ಪ ನೆನ್ಪುಂಟು. ನಾನು ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ದೇನೆ, ಆದ್ರಿಂದ ಅದು ನನಗೆ ನೆನಪಿರೋದ್ರಿಂದ ಅವರ ಅಕ್ಕಪಕ್ಕದಲ್ಲೇ ನಿಂತು ನೀ ಕುಣಿ ಮರೆಯ, ನಾನು ನಿಮ್ಮನ್ನು ನೋಡಿ ಕುಣಿತೇನೆ ಅಂತೇಳಿ ರಾಜೇಶ್ ಭಂಡಾರ ಗುಣವಂತೆ ಅವರು ಬಹಳ ನಮ್ಮನ್ನು ಪ್ರೋತ್ಸಾಹ ಮಾಡುವರು. ಅವರು ನಮ್ಮ ಜೊತೆಗೆ ಒಂದು ಪಾಂಡವರು ಒಡ್ಡೋಲ್ಗ ಮಾಡಿದ್ರು. ಅದಾದ ನಂತರ ನಾವು ಇದರಲ್ಲಿ ಗದಾ ಯುದ್ಧ ಪ್ರಸಂಗದಲ್ಲಿ ಎಲ್ಲ ಬಲಗಳೆಲ್ಲ ಮಾಡಿದಿದ್ದದುಂಟು. ಎಲ್ಲ ಜೊತೆಯಾಗಿ ಹಲವಾರು ಪಾತ್ರಗಳನ್ನು ಮಾಡಿದ್ದೇವೆ. ಅದರಲ್ಲಿ ತುಂಬಾ ಹೆಸರು ತಂದ್ಕೊಟ್ಟಿದ್ದು ಅಂತಂದ್ರೆ ಯಾವ್ದು ಅಂತ ಇವತ್ತು ಹಾಗೆ ಅದ್ರ ಆ ಸಂದರ್ಭ ನೆನಪಿದ್ರೆ, ಆ ಡೇಟ್ ಏನಾದ್ರು ನೆನಪಿದ್ರೆ? ಡೇಟ್ ನೆನಪಿಲ್ಲ, ಅಂದ್ರೆ ಒಳ್ಳೆ ಹೆಸರು ತಂದು ಕೊಟ್ಟದಿದ್ರೆ ಗುತ್ಯಮ್ಮ ಮೇಳದಲ್ಲಿರುವಾಗ ಗುತ್ಯಮ್ಮ ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಸುಕೇತ ಅಂತೇಳಿ ಮಾಡ್ತಿದ್ದೆ. ಸುಕೇತ ಅಂದ್ರೆ ಅದು ಪುಂಡು ವೇಷದ ಸಾಲಿನ ವೇಷವಾಗಿತ್ತು ಕ್ಷೇತ್ರ ಮಹಾತ್ಮೆಯಲ್ಲಿ. ರಾಜ್ಕುಮಾರನ ಪಾತ್ರ
ಅದು ನಾನು ಮಾಡ್ತಿದ್ದೆ. ತೀರ್ಥಹಳ್ಳಿ ಎಲ್ಲಿ ಪ್ರಾಂತ್ಯದಲ್ಲಿ ಹೋದ್ರು ಸಹ ಅದೇ ಪಾತ್ರದಲ್ಲಿ ನಾನು ಗುರುತಿಸ್ತಿದ್ರು. ಮತ್ತೆ ಬೊಮ್ಮನಹಳ್ಳಿ ಕ್ಷೇತ್ರ ಮಗ್ನಿ ಅಂತೇಳಿ ಅದರಲ್ಲಿ ತ್ರಿಜಟೆ ಅಂತ ಹೇಳಿ ಒಂದು ರಕ್ಕಸಿ ಪಾತ್ರ ಅದು. ಅದು ತುಂಬಾ ಹುಡುಗಾಗಿ ಈಗ ನಮ್ಗೆ ಹೇಗೆ ಉಂಟು ಹಾಗೆ ರಕ್ಕಸಿ ಪಾತ್ರನ ಅದು ಬಹಳ ಇದು ಮಾಡ್ತಿದ್ದೆ, ಹಾರಾಟ ಎಲ್ಲ ಮಾಡಿ ಅಬ್ರೆಲ್ಲ ಬೇಕಿತ್ತಲ್ಲ ರಕ್ಕಸಿ ಪಾತ್ರ, ಅದು ಮಾಡ್ತಿದ್ದೆ. ಆ ಪಾತ್ರಕ್ಕೆ ಎಲ್ಲ ನೋಡಿದ್ರೆ ಈಗ ಕಲಾವಿದರು ನೋಡಿದ್ರೆ ಒಂದು ತ್ರಿಜಟೆ ಪಾತ್ರಕ್ಕೆ ಎಡಮಗೆ ಅಡ್ಡಿಲ್ಲ ಆ ತರ ನಾ ಮೊದಲು ಮಾಡ್ತಿದ್ದೆ. ಈಗ ಬಿಟ್ಟಿದ್ದೆ ಶ್ರೀಪಾತ್ರ ಮಾಡೋದು ಹಾಗೆ. ಮತ್ತೆ ಗೋಳಿಗರಡಿ ಬಂದಾಗ ಅದೇ ಮಾಯದ ಗೆಜ್ಜೆ ಪ್ರಸಂಗದಲ್ಲಿ ಗೆಜ್ಜೆಯ ಪಾತ್ರ, ಇಂಥದ್ದೊಂದು ಕೊರಗಜ್ಜ ಪ್ರಸಂಗದಲ್ಲಿ ಒಂದು ಭಾಗೀರಥಿ ಅಂತೇಳಿ ಒಂದು ರಾಣಿಯ ಪಾತ್ರ, ಅದೆಲ್ಲ ಒಂದು ಒಳ್ಳೆ ಒಂದು ಖುಷಿ ಕೊಟ್ಟಿದ್ದಾರೆ. ಅದು ಫೇಮಸ್ ಅಂತ ಕೊಟ್ಟದ್ದು ಅಂತ ಹೇಳಿದ್ರೆ ಅದು ಸುಕೇತ ಮತ್ತೆ ಗೆಜ್ಜೆ ಪಾತ್ರ ಅಂತೇಳಿ ಆ ಪಾತ್ರದಿಂದ ನಿಮ್ಮಂತ ತುಂಬಾ ಗುರುತಿಸ್ತಿದ್ರು. ಖಂಡಿತ ಗುರುತಿಸ್ತಾರೆ. ಹೌದು. ಈಗ ಮೇಳ ಇರೋದು ಎಲ್ಲ 6 ತಿಂಗಳು ಮಾತ್ರ. 6 ತಿಂಗಳು ಆದ್ಮೇಲೆ ಏನ್ ಮಾಡ್ತೀರಾ? 6 ತಿಂಗಳು ಆದ ನಂತರ ಗುತ್ಯಮ ಮೇಳದ ಯಜಮಾನರು ಹೇಳಿದ್ರಲ್ಲ, ಅಲ್ಲೇ ತೀರ್ಥಹಳ್ಳಿ ಶಿವಮೊಗ್ಗ ಹೋಗೋ ರೋಡಲ್ಲಿ ಭಾರತೀಪುರ ಅಂತೇಳಿ ಉಂಟು. ಅಲ್ಲಿ ಬನಶಂಕರಿ ದೇವಸ್ಥಾನ ಒಂದು ಒಳ್ಳೆ ಫೇಮಸ್ ಇರುವಂತ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ನಾವು ಒಂದು 10-14 ವರ್ಷ ಸ್ವಲ್ಪ ಅಲ್ಲಿಗೆ ಹೋಗ್ತಾ ಬರ್ತಾ ಇರೋದ್ರಿಂದ ನಮ್ಮನ್ನ ಆ ದೇವಸ್ಥಾನಕ್ಕೆ ಇಂಟ್ರಡ್ಯೂಸ್ ಮಾಡಿ ನಮ್ಮ ಅವರು ಪ್ರಧಾನ ಅರ್ಚಕರು ದೇವಸ್ಥಾನ ಮುಕ್ತೇಶ್ವರಲ್ಲಿ ಕೇಳಿ ಒಂದು ಕಲಾವಿದರಿಗೆ ಒಂದು ಆಸರೆ ಆಗ್ಬೇಕು ಮಳೆಗಾಲಕ್ಕೆ ಎನ್ನುವ ಕಾರಣಕ್ಕಾಗಿ ಯಕ್ಷಗಾನ ಚಿಕ್ಕ ಮೇಳ, ಮನೆ ಮನೆಗೆ ಯಕ್ಷಗಾನ ಎನ್ನುವ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ವಿ. ಬಿ ಗಣಪತಿಯವರು ದೇವಸ್ಥಾನದಲ್ಲಿ ಅವರೆಲ್ಲ ಮಾತಾಡಿ, ದೇವಸ್ಥಾನದ ಪ್ರಧಾನ ಅರ್ಚಕರು ರಾಘವೇಂದ್ರ ಭಟ್ರು ಅಂತೇಳಿ ಅವರು, ಹಾಗೆ ಅವರ ಅಳಿಯ ಪ್ರದೀಪ್ ಭಟ್ ಅಂತೇಳಿ ಅವರು ಹಾಗೆ ತುಂಬಾ ಸಪೋರ್ಟ್ ಮಾಡುವರು. ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಸಲ ಯೋಚನೆ ಮಾಡಿದ್ರು ನಮಗೆ ಚಿಕ್ಕ ಮೇಳ ಮಾಡಲಿಕ್ಕೆ ಬಿಡುವಾಗ, ಅವ್ರ ಫ್ಯಾಮಿಲಿ ಎಲ್ಲ ಕೂತು ಅವ್ರ ಟ್ರಸ್ಟ್ ಎಲ್ಲ ಕೂತು ಮಾತಾಡಿ ಹೇಗೆ ಚಿಕ್ಕ ಮೇಳ ಕೊಡ್ಬಹುದಾ ಕಲಾವಿದರಿಗೆ, ನಾಳೆ ದಿವಸ ಮನೆ ಮನೆಗೆ ಹೋಗುವವರು, ಏನಾದ್ರೂ ಅನಾಹುತಗಳಾದ್ರೆ ಕ್ಷೇತ್ರಕ್ಕೆ ಕೆಟ್ಟ ಹೆಸರಲ್ಲ, ಹಾಗಾಗಿ ಕೂತು ಮಾತನಾಡಿ ನನ್ನಲ್ಲಿ ಹೇಳಿದ್ರು ಕ್ಷೇತ್ರಕ್ಕೆ ಯಾವ ರೀತಿ ಕೆಟ್ಟ ಹೆಸರು ಬಾರದೇ ಇದ್ದಾಗ ನೀವು ನೋಡಿಕೊಳ್ಬೇಕು, ಆ ನಂಬಿಕೆ ಉಂಟು ಅಂತೇಳಿ ಯಕ್ಷಗಾನ ಚಿಕ್ಕ ಮೇಳ ಮಾಡ್ಬೋದು ಅಂತೇಳಿ ಒಂದು ಅವಕಾಶ ಕೊಟ್ಟರು, ಒಂದು ಸಮ್ಮತಿಯನ್ನು ಕೊಟ್ಟರು. ಅದಾದ ನಂತರ ಮಳೆಗಾಲದಲ್ಲಿ ಯಕ್ಷಗಾನ ಚಿಕ್ಕ ಮೇಳ ಮನೆ ಮನೆಗೆ ಯಕ್ಷಗಾನ ಅಂತೇಳಿ ಒಂದು ನಡೀತಾ ಇದೆ. ಖಂಡಿತ ಇದು 6ನೇ ವರ್ಷ ಪ್ರಾರಂಭ, ನಾಡಿದ್ದು 7ನೇ ತಾರೀಕು ಪ್ರಾರಂಭ ಆಗುತ್ತದೆ, ತೀರ್ಥಹಳ್ಳಿಯಲ್ಲಿ ಪ್ರಾರಂಭ ಆಗುತ್ತದೆ. ನೀವು ಪ್ರತಿದಿನ ತೀರ್ಥಹಳ್ಳಿ ಹೋಗಿ ಬರ್ತೀರಾ? ಅಲ್ಲೇ ಇರ್ತೇವೆ ನಾವು, ಅಲ್ಲೇ ಇರ್ತೇವೆ. ಒಂದೊಂದು ಮನೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಅಲ್ಲೇ ಇದ್ದು 2 ತಂಡ ಉಂಟು. ಈಗ ಮೊದಲು ಒಂದು ತಂಡ ಇದ್ದಿತ್ತು. ಒಂದು ತಂಡ ಹೇಗೆ ಹೇಳಿದ್ರೆ ಯಕ್ಷಗಾನ ಪ್ರತಿಯೊಂದು ಮನೆಗೂ ಸಹ ಒಂದು ಭೇಟಿ ಕೊಟ್ಟು ಯಕ್ಷಗಾನ ಪರಿಚಯಿಸಿ ಮತ್ತೆ ಕಲೆಯನ್ನ ಮನೆಯಲ್ಲಿ ಒಂದು ದೀಪ ಬೆಳಗ್ಗೆ ಗೆಜ್ಜೆ ಸಪ್ಪಳ ಆದ್ರೆ ಮನೆಯಲ್ಲಿ ಏನೇ ಒಂದು ಭೂತ ಪೇದೆಗಳ ಚೇಷ್ಟೆ ಇದ್ರೆ ಅದೆಲ್ಲ ದೂರ ಆಗ್ತದೆ, ಒಳ್ಳೆ ಶಾಂತಿ ನೆಮ್ಮದಿ ಇರ್ತದೆ, ಕೃಷಿಗೆಲ್ಲ ಒಳ್ಳೇದಾಗ್ತದೆ ಎನ್ನುವ ಕಾರಣಕ್ಕಾಗಿ ಈ ಕರಾವಳಿ ಭಾಗದಲ್ಲಿ ಯಕ್ಷಗಾನ ಅನ್ನೋದು ಉಳಿದಿದೆ, ಅದನ್ನು ಗೌರವಿಸ್ತಾರೆ ಅಂತ ಹೇಳಿದ ಕಾರಣ ಅದೇ. ಮಳೆ ಬೆಳೆಗೂ ಪ್ರತಿಯೊಂದು ಇದಕ್ಕೂ ಒಂದು ಒಳ್ಳೇದಾಗುತ್ತದೆ, ಶುಭಕರ ಅಂತೇಳಿ ಒಂದು ಅದನ್ನು ಗೌರವಿಸ್ತಾರೆ. ಆ ನೆಲೆಯಲ್ಲಿ ನಮ್ಮ ತೀರ್ಥಹಳ್ಳಿ ರಾಘವಾಚಾರ್ಯ ಬಹಳ ರಾಘವಾಚಾರ್ಯವಾಗಿ ತೀರ್ಥಹಳ್ಳಿ ದೇವಸ್ಥಾನದ ಪ್ರಧಾನ ಅರ್ಚಕರು ಸಪೋರ್ಟ್ ಮಾಡ್ತಾರೆ. ಪ್ರಥಮವಾಗಿ ಬರೀ ಚಿಕ್ಕ ಮೇಳ ಅಂತ ಮಾಡ್ತಿದ್ವಿ, ಈಗ ಅದು ಹರಕೆ ಒಂದು ಚಿಕ್ಕ ಮೇಳಕ್ಕೆ ಹರಕೆ ಆಟ ಅಂತೇಳಿ ಹರಕೆ ಯಕ್ಷಗಾನ ಪ್ರದರ್ಶನ ಆಗ್ತಿರುವುದು ಭಾರತೀಪುರದಲ್ಲಿ ಮಾತ್ರ. ಹೌದು. ಈಗ ಒಬ್ರು ಅಕ್ಷಯ್ ಉಬ್ಬೂರ್ ಅಂತೇಳಿ ಅವರು ರಂಗಸ್ಥಳ ಚೌಕಿಯನ್ನ ಪ್ರತಿಯೊಂದು ಸಹ ಉಡುಗೊರೆಯಾಗಿ ನಮ್ಮ ಭಾರತೀಪುರ ಯಕ್ಷಗಾನ ಚಿಕ್ಕ ಮೇಳಕ್ಕೆ ಕೊಟ್ಟಿದ್ದಾರೆ. ಈಗ ಅದು ದೊಡ್ಡ ಮೇಳ ಆಗುವಂತ ಎಲ್ಲ ಲಕ್ಷಣವೂ ಕಾಣ್ತಾ ಉಂಟು. ಇಲ್ಲಿ ಬೇಸಿಗೆಗಾಲದಲ್ಲಿ ಗೋಲಿಗಡಿಯಲ್ಲಿ ಮಾಡ್ತೀರಾ? ಗೋಳಿಗರಡಿ ಮೇಳದಲ್ಲಿ ಮಳೆಗಾಲದಲ್ಲಿ ತೀರ್ಥಹಳ್ಳಿ ಯಕ್ಷಗಾನ ಚಿಕ್ಕ ಮೇಳ 3 ಗಂಟೆ 4 ಗಂಟೆ ಪ್ರದರ್ಶನ ಇದ್ರೆ ಅದು ಮಳೆಗಾಲದಲ್ಲಿ ನಿರಂತರ ಆಗುತ್ತೆ ಇರ್ತದೆ, ಹರಕೆ ಆಟ ಆಗಿ ಆಗುತ್ತೆ ಇರ್ತದೆ. ಮತ್ತೆ ಹೀಗೆ ಅಪೇಕ್ಷೆ ಪಟ್ಟಲ್ಲಿ ಈ ಬರ್ತ್ಡೇ ಇಂಥದಕ್ಕೆಲ್ಲ ಈಗ ಯಕ್ಷಗಾನ ನೋಡುವ ಆಸಕ್ತಿ ತುಂಬಾ ಆಗಿದೆ ಈಗ. ಯಾಕಂತ ಹೇಳಿದ್ರೆ ಈಗ ಲೇಡೀಸ್ ಯಕ್ಷಗಾನಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ, ವೇಷ ಮಾಡುತ್ತಾ ಇದ್ದಾರೆ. ಭಾಗವತಿಗೆ ಚಂಡೆ ಮದ್ದಲೆ ವೇಷಗಾರಿಕೆ ಎಲ್ಲದರಲ್ಲೂ ಅವಕಾಶ ಇರುವುದರಿಂದ ಅವ್ರ ಮನೆ ಮಕ್ಕಳಿಗೂ ಒಂದು ಅವಕಾಶ ಸಿಗುತ್ತದೆ. ಒಂದು ಒಳ್ಳೆ ಸಂಸ್ಕೃತಿ ಇರುವಂತ ಕಲೆ ಆದ್ರಿಂದ
ಯಕ್ಷಗಾನವನ್ನ ಮಾಡುತ್ತಾ ಇದ್ದಾರೆ, ಅವಕಾಶ ಉಂಟು. ಈಗ ಮನೆ ಮನೆ ಮೇಳಕ್ಕೆ ಹೋಗ್ತೀರಲ್ಲ, ಮನೆಯಲ್ಲಿ ಎಷ್ಟೊತ್ತು ಮಾಡ್ತೀರಾ? ಒಂದು ಮನೆಯಲ್ಲಿ ಒಂದು 1/4 ಗಂಟೆ ಅರ್ಧ ಗಂಟೆ ಮಾಡ್ತೇವೆ. ಹ್ಮ್ ಹೌದು, ಒಂದು ಪದ್ಯ 2 ಪದ್ಯಕ್ಕೆಲ್ಲ ಹಾಗೆ ಮುಗಿಸಿ ಹೋಗುದಲ್ಲ. ಹ್ಮ್ ಪ್ರಥಮವಾಗಿ ನಾವು ಮನೆಗೆ ಹೋಗುವಾಗ ತೀರ್ಥಹಳ್ಳಿ ಪ್ರಾಂತ್ಯದಲ್ಲಿ ಎಷ್ಟು ಗೌರವಿಸ್ತಾರೆ ಅಂತ ಹೇಳಿದ್ರೆ, ಹೋದಾಗ ಒಂದು ಮಣೆ ಇಟ್ಟು ಅದನ್ನ ದೇವರನ್ನ ತಗೊಂಡು ಹೋದವರು ಬ್ರಾಹ್ಮಣರು ಅದ್ರ ಮೇಲೆ ಹತ್ತಿ ನಿಲ್ತಾರೆ. ಆವಾಗ ಕಾಲು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಆರತಿ ಎತ್ತಿ ಮತ್ತೆ ಒಳಗೆ ಕರ್ಕೊಳ್ತಾರೆ. ಅಂತ ಮಳೆಯಲ್ಲೂ ಸಹ ಅಂದ್ರೆ ಅವರಿಗೆ ಅಷ್ಟು ಗೌರವ. ಕರೆದು ಒಳಗೆ ಹೋಗಿ ಹಣ್ಣುಕಾಯಿ ಆದ್ಮೇಲೆ ಯಕ್ಷಗಾನ ಪ್ರಾರಂಭ ಆಗ್ತದೆ. ಸನ್ನಿವೇಶಗಳು ಒಂದು ಪ್ರಸಂಗದಿಂದ ಒಂದು ಸನ್ನಿವೇಶ ತಗೊಳ್ತೇವೆ. ಸ್ತ್ರೀ ಪಾತ್ರ ಪುರುಷ ಪಾತ್ರ ಇರ್ತದೆ. ಅವೆರಡು ವೇಷಗಳು ನಮ್ಮ ಮನೆಯಲ್ಲಿ ಪ್ರದರ್ಶನ ಕಂಡು ಕೊನೆಯಲ್ಲಿ ಮಂಗಳಾರತಿ ಆಗ್ತದೆ. ಅಷ್ಟೊತ್ತು ಟೈಮ್ ತಗೊಳ್ತೇವೆ. ಒಂದು 1/4 ಗಂಟೆ ಅರ್ಧ ಗಂಟೆ ಒಂದು ಮನೆಯಲ್ಲಿ ಕಾರ್ಯಕ್ರಮ. ಒಂದ್ ದಿನಕ್ಕೆ ಎಷ್ಟು ಮನೆ? ದಿವಸಕ್ಕೆ ಒಂದು 15 ಮನೆ ಮಾಡ್ತೇವೆ. ಹೌದು, ದಿವಸಕ್ಕೆ ಒಂದು 15 ಮನೆ ಮಾಡ್ತೇವೆ. ಹಾಗೆ ಪ್ರದರ್ಶನ ಕಾಣುತ್ತದೆ. ಮನೆಯವರು ಸಂತೋಷಪಟ್ಟು ಎಷ್ಟು ಕೊಡ್ತಾರೋ ಅದನ್ನ ಸಂತೋಷದಿಂದ ತಗೊಂಡು ಬರ್ತೇವೆ. ಯಾಕಂದ್ರೆ ಬಡವರು ಇದ್ದಾರೆ, ಶ್ರೀಮಂತರು ಇರ್ತಾರೆ. ನಾವೇನು ಕಲಾವಿದರೇನು ಶ್ರೀಮಂತರಲ್ಲ, ಎಲ್ಲ ಬಡವರೇ. ಕಲೆ ಶ್ರೀಮಂತ. ಹಾಗಾಗಿ ನಮ್ಮನ್ನ ಬಹಳ ಗೌರವದಿಂದ ಕಾಣ್ತಾರೆ. ಅದನ್ನ ಗೌರವ ಉಳಿಸ್ಕೊಂಡು ಬರುವುದು ಕಲಾವಿದರಿಗೆ ಬಿಟ್ಟದ್ದು. ಆ ಉದ್ದೇಶಕ್ಕಾಗಿ ಈ ಚಿಕ್ಕ ಮೇಳದಲ್ಲಿ ಸಂಬಳ ಅಂತಿತ್ತ ಅಲ್ಲ? ಹೌದು, ಬಂದಿದ್ ಮಾತ್ರ? ಇಲ್ಲ, ನಾವಂದ್ರೆ ಮನೆಗೆ ಹೋಗ್ತೀವಲ್ಲ, ಮನೆಯಲ್ಲಿ ಇಂತಿಷ್ಟು ಹಣ ಕೊಡ್ತಾರೆ. ಅಷ್ಟು ಇಷ್ಟು ಅಂತೇಳಿ ಯಾವ ನಿಘಂಟಿರುವುದಿಲ್ಲ ನಮ್ಮದು. ಎಷ್ಟು ಕೊಡ್ತಾರೋ ಅದನ್ನ ಪ್ರೀತಿಯಿಂದ ತರ್ತೇವೆ. ಮತ್ತೆ ನಮ್ಮ ಟೀಮಲ್ಲಿ ವರ್ಕ್ ಮಾಡುವ ಒಂದು 7 ಜನ ಇರ್ತಾರೆ. 7 ಜನರಿಗೆ ಪೇಮೆಂಟ್ ಅಂತೇಳಿ ನಾನೇ ನಡೆಸುದು. ಮತ್ತೊಂದು ತಂಡ ನಮ್ಮ ಅಣ್ಣ ರಾಜೇಶ್ ಶೆಡ್ಮಗಿ ಅವರು ನಡೆಸ್ತಾರೆ. ಅವರು ತಂಡದಲ್ಲಿ 7 ಜನ ಇದ್ದಾರೆ. ಅವರಿಗೂ ಸಹ ನಾವು ಎಷ್ಟು ಮನೆ ತಿರುಗಿರ್ತೇವೆ ಆ ಮನೆಯಲ್ಲಿರುವ ಸಂಬಳವನ್ನ, ತಿರುಗಿದ ಹಣವನ್ನ ಕಲೆಕ್ಟ್ ಮಾಡಿ ನಮ್ಮ ತಂಡದಲ್ಲಿ ಇರುವ ಕಲಾವಿದರಿಗೆ ಒಂದು ಜೀವನಾಂಶ ನಾವು ಹೇಗಿರ್ತೇವೆ ಹಾಗೆ ಅದಕ್ಕಾಗಿ ಒಂದು ಪೇಮೆಂಟ್ ಕೊಡ್ತೇವೆ. ನಾವೇ ನಿರ್ಣಯ ಮಾಡಿ ಕೊಡುವಂಥದ್ದು. ನಮ್ಮ ವೀಕ್ಷಕರಿಗೋಸ್ಕರ ಒಂದ್ ಯಾವ್ದಾದ್ರು ಚಿಕ್ಕ ಡೈಲಾಗ್ ಹೇಳ್ಬೋದಾ? ಹೇಳ್ಬೋದು, ಖಂಡಿತ. ಯಾಕಂದ್ರೆ ನಿಮ್ಗೆ ಆ ಸನ್ನಿವೇಶ ಅದೆಲ್ಲ ಆತರ ಮೇಕಪ್ ಎಲ್ಲ ಇದ್ದಾಗ, ಅದು ವಾತಾವರಣ ಇದ್ದಾಗ ಅದು ಬರ್ತದೆ. ಈಗ ಸ್ವಲ್ಪ ಕಷ್ಟ ಆಗ್ಬೋದು, ನಮ್ಗೋಸ್ಕರ ಒಂದ್ ಸಣ್ಣದಾಗ್ಲಿ. ಖಂಡಿತ ಯಾವ ವೇಷ ಸಂದರ್ಭ ಹೇಳಿ ಹೇಳ್ಬೋದು. ಅಂದ್ರೆ ಅಭಿಮನ್ಯು ಕಾಳಗದಲ್ಲಿ ಸುಭದ್ರೆ ಮಗನನ್ನ ತಡೆದು ಯುದ್ಧಕ್ಕಾಗಿ ಹೋಗುತ್ತಾನೆ ಅಭಿಮನ್ಯು. ಆ ಹೊತ್ತಿಗೆ ತಾಯಿ ತಡೆದು ಹೇಳುವಂಥದ್ದು, ಮಗನೇ ಅಭಿಮನ್ಯು, ನೀನು ಸಮರಕ್ಕಾಗಿ ಹೋಗಲೇಬೇಕೇನು ಮಗನೇ? ಹೋಗುವುದಾದ್ರೆ ಈ ಹೆತ್ತವ್ವೆಯ ಒಂದು ಆಸೆಯನ್ನ ಈಡೇರಿಸಿ ಹೋಗ್ತೇನೆ ಮಗನೇ. ಏನಾಗಬೇಕು ಅಂತ ಕೇಳುತ್ತಾನೆ. ನಿನ್ನನ್ನ ಹೆತ್ತವಳು ನಾನು, ನಿನ್ನನ್ನ ಹೊತ್ತವಳು ನಾನು, ತುತ್ತಿಕ್ಕಿ ಮುತ್ತಿಕ್ಕಿದವಳು ನಾನು ಎನ್ನುವುದನ್ನು ಮರೆತು ಬಿಡು ಮಗು. ಶತ್ರುಗಳ ರುಂಡವನ್ನ ಕತ್ತರಿಸಿದಂತೆ ನಿನ್ನ ಈ ಹೆತ್ತ ತಾಯಿಯ ರುಂಡವನ್ನ ಕತ್ತರಿಸಿ ಹೋಗು ಮಗನೇ, ಕತ್ತರಿಸಿ. ಕಾಣಸಿಗದಿರುವಂತಹ ನನ್ನ ಗಂಡ ಒಮ್ಮೆಲೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಎಲ್ಲ ನನ್ನ ಭ್ರಮೆ. ಇನ್ನು ಮುಂದೆ ಬದುಕಿದೆ ಅಂತ ಆದ್ರೆ ನನ್ನ ಜೀವನಕ್ಕೆ ಬೆಲೆ ಇಲ್ಲ ಅಂತ ಆಗುತ್ತದೆ. ಅಂದು ಬಂಧುಗಳು, ತಂದೆ ತಾಯಿ ಎಲ್ಲವರನ್ನ ಕಳೆದುಕೊಂಡವಳು ನಾನು. ಥ್ಯಾಂಕ್ಸ್. ನಾವು ಈ ತರ ಸ್ಟೇಜ್ ಮೇಲೆ ನೋಡ್ಬೇಕಾದ್ರೇನೆ ಒಂಥರ ರಿಯಾಕ್ಷನ್ ಇರುತ್ತೆ. ಮೇಕಪ್ ಆಗ್ಲಿ ಇದಕ್ಕೆ ತಕ್ಕಾಗೆ ಪದ್ಯ ಅದೆಲ್ಲ ಇದ್ರೆ ಭಾವನೆಗಳು ಬಹಳ ಅವಕಾಶ ಅನುಕೂಲ ಆಗಿರ್ತದೆ. ಈಗ ಹೊಸಬ್ರಿಗೆ ಬರೋರ್ಗೆ ನೀವೇನ್ ಕಿವಿ ಮಾತು ಹೇಳ್ತೀರಿ? ಬರ್ಬೋದಾ, ಇಲ್ಲ ತುಂಬಾ ಕಷ್ಟ ಆಗುತ್ತೆ, ಇದ್ಮೇಲೆ ಬರಕ್ ಆಗಲ್ಲ ಅನ್ನೋ ತರ ನಿಮ್ಗೆ ಅನ್ಸುತ್ತಾ? ಅಂದ್ರೆ ನಾನು ಯಕ್ಷಗಾನದಲ್ಲೇ ಅನ್ನ ತಿಂದು ನನಗೆ ಅದೇ ಜೀವನ ಅಂತ ಹೇಳಿದ್ಮೇಲೆ ನಾನು ಯಕ್ಷಗಾನ ಕಷ್ಟ ಅಂತ ಹೇಳುವಾಗಿಲ್ಲ, ಹೇಳಬಾರ್ದು, ನನ್ನ ಬಾಯಿಂದ ಬರಬಾರ್ದು. ಅದಕ್ಕಾಗಿ ಯಕ್ಷಗಾನ ವ್ಯಕ್ತಿಗಳಿಗೆ ಬಹಳ ಗೌರವ ಕೊಡುವುದನ್ನು ಕಲಿಸ್ತದೆ, ಸಂಸ್ಕಾರ ಕಲಿಸ್ತದೆ. ಮತ್ತೆ ಖಂಡಿತ ಅದರಿಂದ ಜೀವನ ನಡೆಸಬಹುದು ಅಂತ ಯಕ್ಷಗಾನ ಕಲಿಸಿಕೊಡ್ತದೆ. ಹಾಗಾಗಿ ಯಕ್ಷಗಾನಕ್ಕೆ ಬರಬಹುದು. ಅವರ ವಿದ್ಯಾಭ್ಯಾಸ ಮುಗಿದ ನಂತರ ಅವರು ಉದ್ಯೋಗ ಇದ್ರೆ ಉದ್ಯೋಗ ಮಾಡಬಹುದು. ಇಲ್ಲಾಂದ್ರೆ ಯಕ್ಷಗಾನವನ್ನೇ ಗೌರವಿಸುವವರು ಮತ್ತೆ ಪ್ರೀತಿಸುವವರಾದ್ರೆ ಮಾತ್ರ ಯಕ್ಷಗಾನಕ್ಕೆ ಬರಬೇಕು. ಮತ್ತೆ ಯಕ್ಷಗಾನಕ್ಕೆ ಬಂದು ಮತ್ತೆ ಯಕ್ಷಗಾನವನ್ನ
ನಿರ್ಲಕ್ಷಿಸುವವರು ಅಥವಾ ಅಗೌರವಿಸುವವರು ಬರಬಾರದು ಅಂತ ನಾನು ಹೇಳುವುದು. ಯಾಕಂದ್ರೆ ಯಕ್ಷಗಾನದಲ್ಲಿ ವಿದ್ಯೆ ಇದ್ದು ಬಂದವರು ಸಾಧನೆ ಮಾಡಿದವರಿದ್ದಾರೆ, ವಿದ್ಯೆ ಬಹಳ ಕಡಿಮೆ ಇದ್ದು ಇದು ಮಾಡಿದವರಿದ್ದಾರೆ. ಹಾಗಾಗಿ ಬರುವವರಿಗೆ ಹೇಳುವುದು ಅಂತ ಹೇಳಿದ್ರೆ ಓದಿ ವಿದ್ಯೆಯನ್ನ ಪೂರ್ಣ ಮಾಡಿ ಯಕ್ಷಗಾನಕ್ಕೆ ಬಂದ್ರೆ ನಿಮಗೊಂದು ಒಳ್ಳೆ ಜೀವನ ಸಿಗುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನಿಮ್ಮ ಇವತ್ತಿನ ರೆಮ್ಯುನರೇಷನ್ ಆಗಲಿ ಸಂಬಳ ಎಷ್ಟಿರ್ಬೋದು ಅಂತ ತಿಳ್ಕೊಬೋದಾ? ದಿವಸಕ್ಕೆ 2,800 ಇದೆ ನಮಗೆ ಸಂಬಳ, 2,800 ರೂಪಾಯಿ ಸಂಬಳ ಇದೆ. ಅಂದ್ರೆ ಈಗ ಅದು 6 ತಿಂಗಳಿಗೆ ಅಂತ ಬುಕ್ ಮಾಡ್ಕೋತಾರೆ ಅಂತ ನಾನು ಕೇಳಿದ್ದೀನಿ, ಹಾಗೆ ಇತ್ತ ನಿಮ್ದು? ಹೌದು, 6 ತಿಂಗಳು 6 ರಜೆ ಇರ್ತದೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ 6 ತಿಂಗಳು 6 ರಜೆ ಮಾಡ್ಬೋದು. ಅದು ಅಂದ್ರೆ ಫ್ರೀ ರಜೆ, ಅಂದ್ರೆ ಮೇಳದಲ್ಲಿ ಸಂಬಳ ಕಟ್ಟಾಗುತ್ತೆ. ಮತ್ತೆ ಎಲ್ಲ ದಿವಸವೂ ನಾವು ತಿರುಗಾಟ ಮಾಡ್ಬೇಕು ಅಂತ ಹೇಳಿ. ಈ ನಿಮ್ಮ ಈ ತಿರುಗಾಟದಲ್ಲಿ ಯಾವತ್ತಾದ್ರೂ ನಿಮಗೆ ಬೇಕಾಗಿ ಇಲ್ಲ ಆರೋಗ್ಯ ಕೆಟ್ಟು ಮೇಳಗಳು ರಜಾ ಮಾಡಿದ್ದು ಉಂಟಾ? ಹೌದು, ಅಂತ ಹೇಳಿದ್ರೆ ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ ನನ್ಗಂತ ಹೇಳಿದ್ರೆ ವೇಷ ಪೂರೈಸಿ ಬೆಳಿಗ್ಗೆ ಬಂದು ಮಲಗಿದವನಿಗೆ ಮತ್ತೆ ಹೇಳ್ಬೇಕು ಅಂದ್ಕೂಡಲೇ ಒಂದು ಸೈಡು ಬಲವೇ ಇಲ್ಲ ಆಗಿತ್ತು, ಸ್ವಲ್ಪ ಬಾಯೆಲ್ಲ ಸ್ವಲ್ಪ ಭಾರಿ ಆಗಿತ್ತು, ಮತ್ತೆ ಕೈ ಕಾಲೆಲ್ಲ ಬಲವೇ ಇಲ್ಲ ಆಗಿತ್ತು. ಆವಾಗ ನನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಸಾಧಾರಣ ಒಂದು 4-5 ತಿಂಗಳು, 1 ತಿಂಗಳು ಸೇವೆ ಮಾಡಿದ್ದೀನಿ ಅಷ್ಟೇ ಮೇಳದಲ್ಲಿ. ಮತ್ತೆ 4-5 ತಿಂಗಳು ಮನೆಯಲ್ಲಿ ಮಲಗಿದಾಗೆ ಇದ್ದೆ. ನಾನು ಮತ್ತೆ ಇಷ್ಟು ರೆಡಿ ಆಗ್ತದೆ ಅಂತ ಗೊತ್ತಿಲ್ಲ, ಮತ್ತೆ ವೇಷ ಮಾಡುತ್ತೇನೆ ಅಂತ. ಮತ್ತೆ ದೇವರ ಎದುರು ನಿಂತು ಒಂದು ಪ್ರಾರ್ಥನೆ ಮಾಡಿದ ಕೂಡಲೇ ಕಮಲಾಶಿಲೆ ಅಮ್ಮ ಮತ್ತೆ ಪಂಜುರ್ಲಿ ನಮ್ಮ ಮನೆ ದೇವರ ಅನುಗ್ರಹದಿಂದ ಕೊಳಾಳಿ ಗಣಪತಿ, ಯಾವತ್ತೂ ಕಷ್ಟ ಬಂದಾಗಲೂ ಅಥವಾ ಒಳ್ಳೆ ಒಂದು ಪ್ರಶಸ್ತಿ ಬಂದಾಗಲೂ ಗೌರವ ಸಿಕ್ಕಾಗಲೂ ನೆನೆಸ್ಕೊಳ್ಳೋದಿದ್ರೆ ಕೊಳಾಳಿ ಮಹಾಗಣಪತಿಯನ್ನ. ಮಹಾಗಣಪತಿ ಅನುಗ್ರಹದಿಂದ ನಾನೊಂದು ಮರಳಿ ಮತ್ತೆ ಗೆಜ್ಜೆ ಕಟ್ಟುವಾಗ ಹಾಗೆ ಅಂತೇಳಿ ಖುಷಿ ಪಡ್ತೇನೆ. ಎಷ್ಟು ವರ್ಷ ಆಯ್ತು ಇದಾಗಿ 3 ವರ್ಷ ಆಯ್ತು. 3 ವರ್ಷ ಆಯ್ತು, 2 ವರ್ಷ ಆಯ್ತಲ್ಲ, 2 ವರ್ಷ ಆಯ್ತು ಆಗಿ. ಅದು ಅಂತ ಹೇಳಿದ್ರೆ ನಾನು ಮತ್ತೆ ಮರಳಿ ಗೆಜ್ಜೆ ಕಟ್ಟಲೇಬಾರದು ಅಂತ ಬೇರೆ ಇನ್ನೊಬ್ರು ಇದು ಮಾಡಿದ್ದಂತೆ. ಅದಾದ್ರೂ ಸಹ ಈಗ ಮರಳಿ ಮತ್ತೆ ಗೆಜ್ಜೆ ಕಟ್ತಾ ಇದ್ದೇನೆ ಅಂತ ಹೇಳಿದ್ರೆ ಗೆಜ್ಜೆ ಕಟ್ಟಬಾರದಂತ ಯಾರು ಎಣಿಸಿದ್ರು ಅವರಿಗೊಂದು ಇದೊಂದು ಉತ್ತರ ಅಂತ ಹೇಳ್ಬೋದೇನು. ಹಾಗೆ ನಾವು ಆ ಕಲೆ ಮೇಲೆ ಇಟ್ಟು ಗೌರವ ಮತ್ತೆ ನನ್ನನ್ನ ಆ ಕ್ಷೇತ್ರಕ್ಕೆ ಸೇವೆ ಮಾಡುವಂತೆ ಅನುಗ್ರಹಿಸಿತು ಅಂತ ಹೇಳಿದ್ರು. ಹಾಗೆ ಇಷ್ಟೊಂದು ಕಷ್ಟ ಎಲ್ಲ ಆದ್ರೂ ಮತ್ತೆ ನೀವು ಗೆಜ್ಜೆ ಕಟ್ಟುವಂತ ಆಶೀರ್ವಾದ ಆಯ್ತು. ಖಂಡಿತ ಖಂಡಿತ ಖಂಡಿತ. ಅದ್ರ ಮೇಲೆ ನಾವು ಇಟ್ಟಂತ ನಿಷ್ಠೆ ಮತ್ತು ಗೌರವ ಕಲೆಯನ್ನ ನಾನು ಮನೆಯಲ್ಲ ಆಚೆ ಈಚೆ ಓಡಾಡ್ತಿದ್ರು ಸಹ ಯಕ್ಷಗಾನ ಪದ್ಯವೇ ಹೇಳ್ತಿರೋದು, ಕುಣಿತಾನೆ ಇರೋದು. ಇಡೀ ಫ್ಯಾಮಿಲಿ ಸಹ ನನಗೆ ಅದೇ ನಮ್ಮನೆಯಲ್ಲಿ ವೇಷ ಮಾಡ್ತಿದ್ದಂದ್ರೆ ನಮ್ಮ ತಾಯಿ ಮತ್ತೆ ದೊಡ್ಡ ಅಕ್ಕ ಒಂದು ವೇಷ ಮಾಡಲಿಲ್ಲ, ಮತ್ತೆ ಅಣ್ಣಂದರಂದ್ರೆ ಒಂದಿಬ್ರು, ಮತ್ತೆಲ್ಲರೂ ಸಹ ವೇಷ ಮಾಡಿದ್ದಾರೆ. ಹೌದು, ನನಗೆ ಪ್ರಥಮವಾಗಿ ಮನೆಯಲ್ಲೇ ಹೇಳಿದ್ದೆ, ಯಕ್ಷಗಾನ ಎಲ್ಲೋದ್ರೂ ಕುಣಿತಾ ಇದ್ದೆ ಅಂತ ಹುಚ್ಚಿಡಿತದ ಮರೆಯ ಅಂತ ಹೇಳಿ. ಆಮೇಲೆ ನನ್ನ ಜೊತೆಗೆ ಅವರೆಲ್ಲರೂ ವೇಷ ಮಾಡಿದ್ರು. ಆ ನಂತರ ಗೊತ್ತಾಯ್ತು ಅದು ಏನು ಯಕ್ಷಗಾನ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಹೇಗೆ ಗೌರವಿಸಬೇಕು. ನಮ್ಮನೆ ಪ್ರತಿಯೊಬ್ಬರು ಕಲಾವಿದ್ರು ಯಾರೇ ಆಗಲಿ ಸಹ ಕಲಾವಿದ್ರು ಹೀಗೆ ಪದ್ಯ ಹೇಳ್ಕೊಂಡೆಲ್ಲ ಬರ್ತಾರಲ್ಲ, ಅವ್ರು ಬಂದ್ರು ಸಹ ಒಳಗೆ ಕೂರಿಸಿ ಅವರನ್ನು ಹೇಗೆ ಗೌರವಿಸ್ಬೇಕು ಆ ರೀತಿ ಗೌರವಿಸಿ, ನಾನು ಹೇಳಿದ್ದೆ ಹಾಗೆ ಗೌರವಿಸ್ಬೇಕು ಅಂತೇಳಿ. ನಾವು ಒಬ್ರು ಕಲಾವಿದರಾಗಿ ನಾವೇ ಅವರನ್ನು ತಿರಸ್ಕಾರ ಮಾಡಿದ್ರೆ ಮತ್ತೆ ಕಲಾವಿದರನ್ನು ಗುರುತಿಸುವವರು ಯಾರು, ಗೌರವಿಸುವವರು. ಆ ಉದ್ದೇಶಕ್ಕಾಗಿ ಗೌರವಿಸ್ತಾರೆ. ನಾನಂತಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಪ್ರದರ್ಶನದಲ್ಲಿ ನಾನು ಅದೆಷ್ಟೋ ಸಲ ಒಂದು ವೇಷದ ಐಟಮ್ ಎಲ್ಲ ನಾನು ಮನೆಯಲ್ಲೇ ಬಿಟ್ಟು ಹೋದದ್ದು. ಆವಾಗ ನಮ್ಮ ಅಣ್ಣ ಎಲ್ಲ ತಂದು ಕೊಟ್ಟು ಸಪೋರ್ಟ್ ಮಾಡಿದ್ದುಂಟು. ಹಾಗೆ ನಾವೊಂದು ಈಗ ಒಂದು ಬೇರೆ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿದ್ರು, ಕಾರ್ಯಕ್ರಮಕ್ಕೆ ಹೋದಾಗಲೂ ಸಹ ನಮ್ಗೆ ನಮ್ಮ ಜೊತೆಯಾಗಿ ಬರುವವರು. ಮೊದಲೆಲ್ಲ ಬೈಕಲ್ಲೇ ಓಡಾಡ್ತಿದ್ವಿ, ನಮ್ದು ಬೈಕ್ ಇಲ್ಲ, ಅಣ್ಣನ ಬೈಕಲ್ಲಿ ಒಂದ್ ಕಡೆಯಿಂದ ವೇಷ ಮಾಡಿ ಇನ್ನೊಂದ್ ಕಡೆ ಹೋದದ್ದುಂಟು. ಇವಾಗ ದೇವರ ಅನುಗ್ರಹದಿಂದ ಒಂದು ಹೊಸ ಕಾರು ತಗೊಂಡಿದ್ವಿ, ಅದರಲ್ಲೇ ವೇಷ ಮಾಡಿ ಇನ್ನೊಂದ್ ಕಡೆ ಹೋಗುವಂತ ಅನುಕೂಲ ಕೊಟ್ಟಿದೆ ದೇವರು. ಹೌದು, ಒಂದು ಒಳ್ಳೆ ಮನೆ ಕಟ್ಟಿದ್ವಿ ಕಳೆದ ವರ್ಷ. ಮತ್ತೆ ಅದಾದ ನಂತರ ಮದುವೆ ಆಯ್ತು, ಅಣ್ಣ ಮದುವೆ ಆಯ್ತು. ನಾವು ಒಂದು ತಾಯಿ ಮಕ್ಕಳು 9 ಜನ ಆದ್ರೆ ಎಲ್ಲರಿಗೂ ಸಹ ಮದುವೆ ಆಗಿದೆ.
ಎಲ್ಲರೂ ಆರಾಮ್ ಸೆಟ್ಲ್ ಆಗಿ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಇರುದು ನಾವು, ಒಂದೇ ಮನೇಲಿ ಎಲ್ಲರೂ ಸಹ ಒಂದೇ ಮನೆಯಲ್ಲಿ ಇರುದು. 9 ಜನ ಅಂದ್ರೆ ಸಹೋದರಿಯರು ಇದ್ದಾರೆ. ಅಂದ್ರೆ 6 ಜನ ಗಂಡು ಮಕ್ಕಳು, 3 ಹೆಣ್ಣು. ಹ್ಮ್. ಅವರೆಲ್ಲ ನಾವು ಜೊತೆಗೆ ಇರುದು. ಹಾ ಹಾ. ಹೌದು, ಒಂದೇ ಮನೆಯಲ್ಲಿ ಇದ್ದೇವೆ, ದೊಡ್ಡ ಫ್ಯಾಮಿಲಿ ಹೇಳ್ಬೋದು. ಅದು ಭಿನ್ನಾಭಿಪ್ರಾಯ ಅಂತದ್ದು ಇಲ್ಲ, ಒಂದು ಖುಷಿಯಿಂದ ಮನೆಯಲ್ಲೇ ಇದ್ದೇವೆ. ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಸಿಗೋದೇ ಕಷ್ಟ. ತುಂಬಾ ಕುಟುಂಬ ಬಹಳ ಕಡಿಮೆ. ಇದ್ರಲ್ಲಿ ನಮ್ಮನೆ ಬಂದವರೆಲ್ಲ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ತುಂಬಾ ಸಂಸಾರ ಅಂತೇಳಿ ಎಲ್ಲ ಮನೆಯಲ್ಲಿ ಬಂದು ಖುಷಿ ಪಟ್ಟು ಹೋಗುವವರೇ ತುಂಬಾ ಜನ ಇದ್ದಾರೆ. ಮನೆಯಲ್ಲಿ 1-2 ದಿವಸ ಇದ್ದು ಸಂತೋಷ ಪಟ್ಟು ಹೋಗುವರು. ನಾವು ಫ್ರೀ ಟೈಮ್ ಇದ್ದಾಗ ಚಂಡೆ ಮದ್ದಲೆ ಎಲ್ಲ ಮನೆಯಲ್ಲಿ ಇರೋದ್ರಿಂದ ನಮ್ಮ ತಂದೆಯವರಿಗೆ ಯಕ್ಷಗಾನ ಬಗ್ಗೆ ಬಹಳ ಆಸಕ್ತಿ ಉಂಟು. ಹೌದು, ಅವರು ಸಹ ನಮ್ಮ ಜೊತೆ ಕೂತು ಪದ್ಯ ಹೇಳುವಾಗೆಲ್ಲ ಅವರು ಸಹ ಸಂತೋಷ ಪಡೋದು ಹೇಳ್ತಾ ಇರ್ತಾರೆ. ಹೌದೌದು, ಹೌದು. ಹಾಗೆ ಕೊನೆಯದಾಗಿ ಹೇಳ್ಬೇಕನ್ಸಿದ್ರೆ ನಿಮ್ಗೆ? ಕೊನೆಯದಂತ ಹೇಳಿದ್ರೆ, ನಮ್ಮ ಮನೆಯವರಿಗಾಗಿ ಬಂದು ಇದೊಂದು ಸಂದರ್ಶನ, ಒಂದು ಪ್ರದರ್ಶನ ನಾವೀಗ ಈಗ ಒಬ್ಬಿಬ್ರಲ್ಲ, ಇದು ಇಡೀ ಎಲ್ಲವರು ನೋಡ್ತಾರೆ ಅಂತ ಈ ಒಂದು ಚಾನಲ್, ಅದರಲ್ಲಿ ನಮ್ಮನ್ನ ಸಂದರ್ಶನಕ್ಕಾಗಿ ಬಂದಿದ್ದೀರಿ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಈ ಚಾನೆಲ್ ಕಲಾವಿದರನ್ನ ಮತ್ತೆ ಕಲಾವಿದರ ಅಳಲು ಏನಿದೆ ಮತ್ತೆ ಸಂತೋಷ ಏನಿದೆ ಅದನ್ನೆಲ್ಲ ಒಂದು ಪರಿಚಯಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗೆ ಕೃತಜ್ಞತೆ ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಕಲಾವಿದರ ನೋವುಗಳು ನಲಿವುಗಳು ಎಲ್ಲದೂ ಅವರಲ್ಲೇ ಇಟ್ಕೊಂಡಿರ್ತಾರೆ. ಅದೊಂದು ಹೇಳಿಕೊಳ್ಳುವ ವೇದಿಕೆ ಇರುವುದಿಲ್ಲ. ಹಾಗಾಗಿ ನಿಮ್ಮಂತ ಹಲವಾರು ಒಂದು ಚಾನಲ್ಗಳು ಈಗ ಕೆಲಸ ಮಾಡ್ತಾ ಇದ್ದಾರೆ ಕಲಾವಿದರ ಬಗ್ಗೆ ಆಗಿ. ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ನನಗೆ ಹೆಜ್ಜೆ ಕಲಿಸಿದವರು, ಬಣ್ಣ ಹಚ್ಚಿಬಿಟ್ಟ ಗುರುಗಳು, ಅವರೆಲ್ಲರಿಗೂ ಧನ್ಯವಾದ, ಕೃತಜ್ಞತೆ ತಿಳಿಸ್ಬೇಕಂತ ಒಂದು ಆಸೆ. ನೋಡಿದ್ರಲ್ಲ, ಇಷ್ಟೊತ್ತು ನಾವು ಸರ್ನ ಮಾತಾಡಿಸಿ ತುಂಬಾನೇ ಖುಷಿ ಆಯ್ತು ನಂಗಂತೂ. ಯಾಕಂದ್ರೆ ಪ್ರತಿ ಯಕ್ಷಗಾನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಯಕ್ಷಗಾನ ಕಲಾವಿದ್ರನ್ನ ನಾವು ಹೊರಗಡೆ ನೋಡಿದ್ರೆ ಮಾತಾಡ್ಸಕ್ಕೆ ಆಗ್ಲಿ ಯಾರನ್ನೇ ಆಗ್ಲಿ ಗೊತ್ತಿಡಕ್ಕೆ ಆಗಲ್ಲ. ಸ್ಟೇಜ್ ಮೇಲೆ ಇದ್ದಾಗ ಮಾತ್ರ ಅವರು ಪಾತ್ರ ಮಾಡ್ತಾರೆ. ಹಾಗೆ ಹೋಗಿ ಅವ್ರ ಬಣ್ಣ ಆಗ್ಲಿ ಅವ್ರ ವೇಷ ಆಗ್ಲಿ ತೆಗೆದ ತಕ್ಷಣ ಅವರೇ ಮಾಡಿದ್ದ ಅಂತಾನು ಗೊತ್ತಾಗೋದೇ ಇಲ್ಲ. ಹೊರಗಡೆ ಬಂದ ತಕ್ಷಣ ಅವರೇ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ. ಈಗ ನನ್ನ ಪ್ರಯತ್ನ ಅಷ್ಟೇ, ಅವ್ರನ್ನ ಪರಿಚಯಿಸ್ಬೇಕು ಅನ್ನೋದು. ಪ್ರತಿಯೊಬ್ಬರಿಗೂ ಯಕ್ಷಗಾನ ಕಲಾವಿದ್ರು ಹೇಗಿರ್ತಾರೆ, ಅವ್ರ ಮನೆ ಆಗ್ಲಿ ಅವ್ರ ಲೈಫ್ ಆಗ್ಲಿ ಹೇಗಿರುತ್ತೆ ಅನ್ನೋದನ್ನ ತೋರಿಸೋ ಒಂದು ಪ್ರಯತ್ನ ಮಾತ್ರ. ಸೊ ಥ್ಯಾಂಕ್ ಯು ಸರ್, ನಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಒಳ್ಳೆ ಅವಕಾಶ ಕೊಡ್ತೀರಿ ನಮ್ಗೆ, ನನ್ನ ಮನೆ ತನಕ ಕರೆದು ನಮ್ಗೆ ಇಂಟರ್ವ್ಯೂ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಧನ್ಯವಾದ. ಎಲ್ಲರೂ ಸಹ ಈ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೋಳಿ ಗರಡಿಯ ತಾಣಗೆ ಮೆರೆವ ಮಂದಿರ ಕಂಡು ಎಲ್ಲ ನನ್ನ ಭ್ರಮೆ. ಇನ್ನು ಮುಂದೆ ಬದುಕಿದೆ ಅಂತಾದ್ರೆ ನನ್ನ ಜೀವನಕ್ಕೆ ಬೆಲೆ ಇಲ್ಲ ಅಂತ ಆಗುತ್ತದೆ. ಅಂದು ಬಂಧುಗಳು ತಂದೆ ತಾಯಿ ಎಲ್ಲವರನ್ನ ಕಳೆದುಕೊಂಡವಳು ನಾನು.